ಇದು ಬಾಳಿನ ಜೂಜಾಟ ಮನಃಶಾಂತಿಯಾದ ಮದುವೆ ಆಟ. ಜಯಪ್ರಕಾಶ್ ಗುಲ್ಬರ್ಗ 10,000, ರಮೇಶ್ ನಾಯಕ್ ಪಿಡಿಯೋರ್ ಅರ್ಕೇರ 5,000, ಭೀಮಾಶಂಕರ್ ಖಾನಾಪುರ್ 1,000 ಕಂಪನಿಗೆ ಆಯರ್ ನೀಡುತ್ತಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಿನ್ನ ಸಾಲ ಎಂಬ ಬಿರುಗಾಳಿ ಇಂದು ನನ್ನ ಮಾವನ ಮನೆತನದ ಮೇಲೆ ಬೀಸಿದೆಯಾ? ಕುತಂತ್ರಿ ನನ್ನ ಮಗನೇ, ಆ ನಿನ್ನ ಬಿರುಗಾಳಿಗೆ ಇನ್ನು ನಾನು ಸುನಾಮಿಯಾಗಿ ಬಂದು ನಿನ್ನ ಸಾಮ್ರಾಜ್ಯವನ್ನು ಸರ್ವನಾಶ ಮಾಡದಿದ್ದರೆ ನನ್ನ ಹೆಸರು ನರಸಿಂಹನೇ ಅಲ್ಲ. ನರಸಿಂಹ ನಿಂತ್ಕೋ. ಲೇ ಗಜೇಂದ್ರ, ಪ್ರಕೃತಿನ ತಡೆಯಕ್ಕಾಗಲ್ಲ, ಬೆಂಕಿನ ಹಿಡಿಯಕ್ಕಾಗಲ್ಲ. ಈ ನರಸಿಂಹನ ಎದುರಾಕಿಕೊಂಡ ನರ ಕುನ್ನಿಗಳು ಈ ಪ್ರಪಂಚದಲ್ಲಿ ಉಳುಗಾಲವೇ ಇಲ್ಲ. ಲೇ ಗಜೇಂದ್ರ, ಇಂದು ನಿನಗೆ ಪ್ರಾಣ ಭಿಕ್ಷೆ ಕೊಡುತ್ತೇನೆ, ಸುಮ್ಮನೆ ಹೊರಟು ಹೋಗು. ಪ್ರಾಣ ಭಿಕ್ಷೆ? ನರಸಿಂಹ, ಪ್ರಾಣ ಭಿಕ್ಷೆ ತೆಗೆದುಕೊಂಡು ಹೋಗುವುದಕ್ಕೆ ನಾನೇನು ಕೈಯಲ್ಲಿ ಬಳಿ ತೊಟ್ಟಿಲ್ಲ. ನನ್ನ ಬಲಗೈ ಬಂಟ ಸಾರಥಿಯಾದ ರೌಡಿ ರಾಜನ ಕೊಲೆ ಮಾಡಿ ನಮ್ಮ ಪಾರ್ಟ್ನರ್ MLA ರಾಜೇಂದ್ರಗೆ ಸೇರಬೇಕಾದ 50 ಲಕ್ಷ ಹಣ ನಿನ್ನ ಕೈ ವಶ ಮಾಡಿಕೊಂಡು, ಅದು ಅಲ್ಲದೆ ಮೊನ್ನೆ ದಾರಿಯಲ್ಲಿ ನನ್ನ ಅಣ್ಣನಿಗೆ ಎದುರಾಗಿ ಬಾಗಿ ಬಂದಂತೆ ಮಾತನಾಡಿದೀಯ. ಇದು ಆ ಪ್ರಶಾಂತ ಪರಮೇಶ ಸಾಲದ ವಿಷಯದಲ್ಲಿ ನಮ್ಮ ಮನೆಗೆ ಬಂದು ನಮಗೆ ಸವಲಾಕಿ ಶಡ್ಡು ಹೊಡೆದು ನಿಂತೆಯ. ನಿನ್ನ ಶೂರತನ ಎಷ್ಟಿದೆ ಅಂತ ನೋಡೋದಕ್ಕೆ ಸಿದ್ಧನಾಗಿ ಬಂದಿದ್ದೇನೆ ಗಜೇಂದ್ರ. ನನ್ನ ಸೂರತನ? ಲೇ ಗಜೇಂದ್ರ, ನನ್ನ ಸೂರತನ ನೋಡಬೇಕಂದ ಬಂದ ಎಷ್ಟೋ ನಿನ್ನಂತ ಗಂಡಗೆ ಕಾಂಡು ನನ್ನ ಮಕ್ಕಳು ದಿಕ್ಕು ತಪ್ಪಿ ತತ್ತರಿಸಿ ಹೋಗಿದ್ದಾರ. ಈ ನರಸಿಂಹನ ಸಿಂಹ ಗರ್ಜನೆಗೆ, ಸಿಂಹ ಗರ್ಜನೆ. ಲೇ ನರಸಿಂಹ, ನಿನ್ನಂತ ಗರಿಸುವ ಸಿಂಹಗಳನ್ನು ಮುರಿದಾಕಿದ್ದಾನೆ ಈ ಘಟಸರ್ಪ ಗಜೇಂದ್ರ. ಘಟಸರ್ಪ ಗಜೇಂದ್ರ? ಲೇ ಘಟಸರ್ಪ ನಾನೆಂದು ಗಗಸುತ್ತಿರುವ ನಿನ್ನ ಘಟವನ್ನು ಉರುಳಿಸಿ ಆ ನಿಮ್ಮ ಅಣ್ಣನಿಗೆ ಬಾಡಿ ಸಹಿತ ಸಿಗದಾಗೆ ಹೂತು ಹಾಕಿ ಬಿಡುತ್ತೇನೆ ಮಗನ. ಸರ ಸರ ಲೇ ನರಸಿಂಹ, ಸರ್ಪದ ಜೊತೆ ಸರಸವಾಡಬಾರದು, ಬೆಂಕಿ ಜೊತೆ ಚಲ್ಲಾಟವಾಡಬಾರದು.
ಮಾನವನ ಮಾಡಿಕೊಂಡು ಕೆರೆಯ ಮೇಲೆ ಇಳಿಯಲೇಬಾರದು. ನನಗೆ ಎಚ್ಚರ ಹೇಳುವ ಬಚ್ಚ, ಸುಮ್ಮನೆ ನಾನು ಹೇಳಿದಂತೆ ಕೇಳು. ಒಂದು ದಾರಿಗೆ ಸುಂಕವಿಲ್ಲವೆಂದು ನಿನ್ನ ಊರಿಗೆ ನೀನು ಹೊರಟು ಹೋಗು, ನಿನ್ನ ಪ್ರಾಣ ಉಳಿಯುತ್ತದೆ. ಈ ತರದಾರನ ಕೈಯಲ್ಲಿ ನಿನ್ನ ದೇಹ ಮಣ್ಣಾಗಿ ಹೋಗುತ್ತದೆ. ಲೇ ಗಜೇಂದ್ರ, ನೀನು ಹೇಳಿದ ಹಾಗೆ ಕೇಳಿ ನನ್ನೂರಿಗೆ ನಾನು ಹೋಗಲು ಬಂದಿಲ್ಲ. ನಿನ್ನ ಊರ ಒಳಗ ನೀನು ನಡೆಸುತ್ತಿರುವ ನಿನ್ನ ಹರ್ಬಟಕ್ಕೆ ಅಂತ್ಯವಾಡುವುದಕ್ಕೆ ನಾನು ಈ ಊರೊಳಗೆ ಕಾಲಿಟ್ಟ ಗಂಡದೆಯ ಗಂಡು ಈ ಉಗ್ರ ನರಸಿಂಹ. ಲೇ ಗಜೇಂದ್ರ, ನೀನು ಹೇಳಿದ ಹಾಗೆ ಕೇಳಿ ಹೋಗಬೇಕೆ ಮಗನೇ. ನಾನೇನು ನಿನ್ನ ಮನೆ ಹೆಂಜಲು ತಿಂದು ಬೆಳೆದಿಲ್ಲ. ಈ ನಾಡಿನ ರೈತ ಭೂಮಿಗೆ ಬೆವರ ಸುರಿಸಿ ದುಡಿದು ಇಡೀ ದೇಶಕ್ಕೆ ಹಣ್ಣು ಹಾಕುತ್ತಿದ್ದಾನೆ. ಅಂತ ರೈತರ ಹಣ್ಣ ತಿಂದು ಬೆಳೆದು ಈ ಊರು ಮೈಲಾರಲಿಂಗೇಶ್ವರನ ಆಶೀರ್ವಾದ ನನ್ನ ಮೇಲಿರುವವರೆಗೂ ಮುಂದಿಟ್ಟ ಹೆಜ್ಜೆ ಹಿಂದಿಡುವ ಮಾತಿಲ್ಲ. ಎದುರಾಳಿ ಎದೆ ಬಗೆದು ರಕ್ತ ಕುಡಿತೇನೆ ಮಗನೇ. ರಕ್ತ ನರಸಿಂಹ, ನೀನು ಮಾತಿಗೆ ಬಗ್ಗುವುದಿಲ್ಲ. ನಿನ್ನ ಸೂರತನ ಎಷ್ಟಿದೆ ಅಂತ ನೋಡೇ ಬಿಡ್ತೀನಿ. ಆರಲೇ ಬಾ. ಲೇ ಗಜೇಂದ್ರ, ಇಡೀ ಭೂಮಿ ಸುತ್ತುವ ಸೂರ್ಯನ ತಡೆಯಕ್ಕೆ ಹೋಗ್ಬಾರ್ದು, ಉರಿಯುತ್ತಿರುವ ಬೆಂಕಿನ ಹಿಡಿಯಲಕ್ಕೆ ಹೋಗ್ಬಾರ್ದು. ಈ ನರಸಿಂಹನ ಎದುರಾಕಿಕೊಂಡ ನರಕುನ್ನಿಗಳು ಈ ಭೂಮಿ ಮೇಲೆ ಬದುಕಿರಲೇಬಾರದು. ಬಾರಲೇ ಬಾ. ಲೇ ಶ್ರೀಕಾಂತ, ನೀನ್ ಏಕೆ ತಡದೆ ಅವನನ್ನು ಹರ ಕ್ಷಣದಲ್ಲೇ ಶಿವನ ಪಾದ ಸೇರಿಸಿ ಬಿಡುತ್ತಿದ್ದೆ ಆನಂದ. ಲೇ, ಈ ನಮ್ಮ ಕಾದಾಟದಲ್ಲಿ ಅಡ್ಡ ಬಂದ ನೀನ್ಯಾರಲ್ಲಿ ಬಡಬಿಕಾರಿ? ಮರ್ಯಾದೆ ಕೊಟ್ಟು ಮರ್ಯಾದೆ ತೆಗೆದುಕೊಳ್ಳು. ಅವಕ್ಕೆ ಮಾತನಾಡಿದರೆ ನಿನ್ನ ಒಂದೇ ವರ್ತಕ್ಕೆ ಅಲ್ಲಿನ ದೌಡು ಬೇಕಾಗುತ್ತದೆ. ಅಲ್ಲಿನ ದೌಡೆ ನೀನು ಬರದಿದ್ದರೆ ಈ ನರಸಿಂಹನ ಪ್ರಾಣ ಹಾರಿ ಹೋಗುತ್ತಿತ್ತು. ನೀನು ಬಂದು ಉಳಿಸಿದೆಯಾ? ಒಂದೊಂದು ದಿನ ಈ ಛಲ ಸಾಧಿಸದೆ ಬಿಡಲಾರ ಈ ಸರ್ಪ ಗಜೇಂದ್ರ. ನಾ ಇನ್ನು ಬರುತ್ತೇನೆ. ಲೇ ಗಜೇಂದ್ರ, ಘಟ ಸರ್ಪ ಎದ್ದು ಚಿತ್ತ ಮಾತನಾಡಿದರೆ ನಿನ್ನನ್ನು ಒಟ್ಟಡಗಿಸಿ ಬಿಟ್ಟೆನು ಮಗನ. ಶ್ರೀಕಾಂತ, ನೀನೇಕೆ ಇಲ್ಲಿ? ಬಾವ, ನನ್ನ ಸ್ನೇಹಿತನ ಮನೆಗೆ ಹೋಗಿ ಬರುತ್ತಿದ್ದೆ. ನಿಮ್ಮ ಕಾದಾಟವನ್ನು ನೋಡಿ ಓಡಿ ಬಂದೆ. ಅವನ್ಯಾರು? ಅವನಿಗೆ ನಿಮಗೆ ಏಕೆ ಜಗಳ? ಇವನ ತಂದೆ ಮೇಲೆ ಕೈ ಮಾಡಿದ ವಿಷಯವನ್ನು ಇವನಿಗೆ ಹೇಳಲೇಬಾರದು. ಶ್ರೀಕಾಂತ, ಇವನು ಈ ಊರು ಗೌಡನ ತಮ್ಮ. ಹಳ್ಳಿಯಲ್ಲಿ ಬಡವರ ಮೇಲೆ ದರ್ಪ ದಬ್ಬಳಿಕೆ ನಡೆಸುತ್ತಿದ್ದಾನೆ. ಅವನ ದರ್ಪವನ್ನು ಇವತ್ತು ಧ್ವಂಸ ಮಾಡಿ ಬಿಡುತ್ತಿದ್ದ ನನ್ನ ಮಗಂದ. ಬಾವ, ದುಷ್ಟರ ದೋಷ ಮಾಡದಕ್ಕೆ ಆ ದೇವರೇ ನೋಡ್ಕೊಳ್ಳಿ. ಬಿಡು ಮಾವ, ಮನೆಗೆ ಹೋಗೋಣ. ಶ್ರೀಕಾಂತ್, ಹೋಗೋಣ. ರೆಡ್ಡಿ ನಬಿಸ್ಕೊಂಡಿ ಸೆಟ್ಟಂಪೇಟೆ ರವಿರಾಜ್ ಪಾತ್ರಧಾರಿಗೆ 201 ರೂಪಾಯಿ ಹೈರ್ ಮಾಡಿರುತ್ತಾರೆ. ರೆಡ್ಡಿ
ನಮಸ್ಕಾರ ರೀ ಲೈನ್ ಮ್ಯಾನ್ ಸಾಬ್ರೆ. ನಮಸ್ಕಾರ ಚಂದ್ರ, ನಮಸ್ಕಾರ. ಇದೇನ್ರಿ ಡಾಕ್ಟರ್ ನಾವು ಕುರ್ಬಿಟ್ಟು ಬಳಿಗಾರ ಆಗಿ ಬಂದಿರಲ್ಲ, ಏನ್ ಸುದ್ದಿ? ಏನಂತೇಳು ಚಂದ್ರ, ಪ್ರೀಟ್ ಮಾಡಿದ ಹುಡುಗಿ ನೋಡು ಸೂರ್ಯ ಲೈನ್ ಮಾಡಿ ನೌಕರ್ ಬಿಟ್ಟು ಬೇರೆ ಏನಾನ ಮಾಡ ಅಂತ ಹೇಳಲು ಅವ್ನ ಅವಾಗ ನೆನಪಿಗೆ ಆಯ್ತು ನಮ್ಗೆ ಬಳಿಗಾರ ನೆನಪ. ಅದಕ್ಕೆ ಬಳಿಗಾರನಾಗಿ ಮಾಡಕತ್ತಿ ನೋ ಚಂದ್ರ. ಅಲ್ಲ ಚಂದ್ರ, ನೀನ ಚಂದ್ರ ಡ್ರೈವರ್ ಬಿಟ್ಟು ಮೊದಲು ಡಾಕ್ಟರ್ ಮಾಡಕತ್ತಲ್ಲ, ಏನ್ ಸುದ್ದಿ ನಿಂದ? ಸುಂದ್ರಿ ಸಲುವಾಗಿ ಮಾಡೀನಿ. ಆಟೋ ಅಂತ ಡಾಕ್ಟರ್ ಎಕ್ಸಾಮ್ ಬರ್ದಿದ್ದೀರಿ, ಪಾಸ್ ಆಯ್ತ್ರಿ. ಈಗ ಡಾಕ್ಟರ್ ನೌಕರಿ ಮಾಡಾಕತ್ತಿಲ್ರಿ, ಡಾಕ್ಟರ್ ನೌಕರಿ ಮಾಡಾಕತ್ತೀನಿ. ಇರ್ಲಿ ಬಿಡು ಚಂದ್ರ, ಪಾಲಿಗೆ ಪಂಚಾಮೃತ ಅಂತ ತಿಳ್ಕೊಂಡು ಇಬ್ರು ಕೂಡಿ ಹೋಗೋಣ. ಆ ಮುನಿಯಪ್ಪ ಶೆಟ್ಟಿ ಈ ಕಡೆ ಬರಕತ್ತಾನ, ಅವನ ಮಗಳು ಎಲ್ಲಿ ಹೋಗ್ಯಾಳ? ಬರ್ಲಿ ಬರ್ಲಿ ಲೇ ತಮ್ಮಗಳ, ನನ್ನ ಮಗಳನ್ನ ಸಂತಿ ಮಾಡಕ್ ಬರಂಗಿಲ್ಲಲೇ. ಏನ್ರಿ ಮುನಿಯಪ್ಪ ಶೆಟ್ಟಿ, ಸಂತಿಕಾಯಿ ಚಿಲ್ಲಡ್ಕೊಂಡ್ ನೀವ್ ಒಬ್ರ ಹೊಂಟಿರಲ್ಲ? ಇಲ್ಲಲ್ಲ ತಮ್ಮ, ಮಗಳು ಎಲ್ಲಿ ಹೋಗ್ಯಾಳ? ನನ್ನ ಮಗಳು ಬರ್ಲಾರ ಜಾಗಕ್ಕೆ ಹೋಗ್ಬಿಟ್ಟಾಳಲೇ ತಮ್ಮ. ಎಲಿಗೋಳು ಸೆಟ್ರ ನಿನ್ ಮಗಳು ಬರ್ಲಾರ ಜಾಕ ಅಂದ್ರ ಯಾಕಂದ್ರೆ ಸುಡುಗಡೆ ಹೋದ್ಲ ಏನ? ಕೆಲಸ ಮಾಡಪ್ಪ ಯಪ್ಪ ಮುನಿಯ, ನಮ್ಮದಿನ ಬಾಳ ಅದ ಗಜ ಮಾಡೋದು. ನಾವ್ ಆ ಕಡೆ ನೋಡು, ನಿಮಗೆ ಸಿಗಂಗಿಲ್ಲ. ನನ್ನ ಮಗಳು ಬರ್ಲಾರ ಜಾಗಕ್ಕೆ ಹೋಗ್ಬಿಟ್ಲ. ಏನ್ ಹೇಳಕತ್ತೀರಿ ಯಜಮಾನ್ರಿ? ಏನ್ ಹೇಳಕತ್ತೀರಿ? ಹೌದಲ್ಲೇ ತಮ್ಮ, ಅದೇ ಹೇಳಕತ್ತಿದ್ ನಿಮಗ. ಸುಂದ್ರಿ ಏನೋ ಸಲುವಾಗಿ ನಾನು ನೌಕರಿ ಬಿಟ್ಟು ಬಳಿಗಾರನ ವ್ಯಾಪಾರ ಮಾಡಕತ್ನ ನಾನು ಸುಂದರಿ. ಸುಂದ್ರಿ, ನಿನ್ನ ಸಲುವಾಗಿ ನಾನ್ ಡ್ರೈವರ್ಗೆ ಬಿಟ್ಟು ಡಾಕ್ಟರ್ ಆಗಿ ಬಂದಿದ್ನಲ್ಲ ನಾನು ಸುಂದ್ರಿ. ಸುಂದರಿ, ನಾನು ನಿನ್ನ ಸಲುವಾಗಿ ನಾನು ಬೋರ್ಮಳ ನಮ್ಮ ಅವನ ಬೋರ್ಮಳ ಕೊಳ ಮಾಡ್ಕೊಂಡು ನೀನು ಕೊಳ್ಳಗ ಹಾಕಿಲ್ಲ ನಾನು ಸುಂದರಿ. ಸುಂದ್ರಿ, ನಿನ್ನ ಸಲುವಾಗಿ ಮಾಲಿಗೌಡ್ರ ಎಮ್ಮೆ ಮಾರಿ ಮಣಿ ಅಂತ ಬಂಗಾರ ಗಂಡಿ ತಂದಾಕಿದ್ದಲ್ಲಿ ನನ್ ಸುಂದ್ರಿ. ಸುಂದರಿ, ನಿನ್ನ ಸಲುವಾಗಿ ನಮ್ಮ ತಿಮ್ಮವತ್ತಿನ ಕೊಳ್ಳಗನ ಬೋರ್ಮಳ ತಂದು ಹಾಕಿದೆ. ಅದು ಬಿಡೋಣ, ನಮ್ಮ ಅವನ ಕೊಳ್ಳಾಗ ಬೆಂಡಲ್ ಮಾರಿ ತಂದು ಕೊಟ್ಟಿನಲ್ಲೋ ನಿನ್ನ ಸುಂದರಿ. ಲೇ ತಮ್ಮಗಳ, ಗಪ್ಪಾಗ್ರಲೆ ಗಪ್ಪಾಗ್ರೆ. ಯಾಕ್ರಲೆ ನಾನು ಮಾತಾಡ ಕೇಳ್ರಲೆ ತಮ್ಮಗಳ. ಸುಂದ್ರಿ, ನಮ್ಮ ಊರಾಗ ದನ ತುಡು ಮಾಡಿ ನಿನ್ನ ಗಂಟಿ ಅಂತ ಬಂಗಾರ ತಂದಾಕಿದ್ನಲ್ಲೇ ನನ್ ಸುಂದ್ರಿ. ನನ್ನ ಮಕ್ಕಳು ಗಪ್ಪಾಗಂಗಿಲ್ಲ. ಏನ್ ಹೇಳಿದ್ರೆ ಕೇಳೋಡ್ರ, ನಾಯಿನ ಹೋಗದ ಪಾಡ ಕಾಡ್ತದೆ ಇದು. ಬಾಳ ನನ್ನ ಬಿಂಕದ ಸಿಂಗಾರಿ ಬಾ. ಕೂರಂಗಿಲ್ಲ ಆಟ ಮಾರಿನ ಮೊಬೈಲ್ ಮಾರಿ ತಾಳೆ ತಂದಿನ ಬಾಯಲ್ಲಿ ಅಂಗಿ ಮಾರಿನ ಕಾಡಿನಿ ಈಗ ಮೋಸ ಮಾಡ್ತೀನಿ. ಅಕ್ಕನ ಮಗನ ಕಾಸ
ಲೇ ಚಂದ್ರ ಆಕೆ ಸತ್ತ ದೆವ್ವಾಗ ಬಂದಾಳ ನೋಡ್ಲೇ ಅಪ್ಪ. ಸೂರ್ಯ, ನಾವ್ ಆಕಿ ಪ್ರೀತಿ ಮಾಡಿದ್ ಗೊತ್ತಾಗೈತಿ. ತಾನು ರೈಟ್ ಹೇಳ, ನಮಗೂ ದೆವ್ವಾಗಿ ಗಂಟು ಬಿದ್ದಾಳ. ಗ್ಯಾರಂಟಿ ದೆವ್ವಲೇ ಇದ. ನೀ ಯಾಕೆ ಕಲಿಪ ನೀವೊಬ್ರು ಸೈಡ್ ಸಿರ್ರಿಪ್ಪ. ನೀ ನಾನಲ್ಲಿ ಸುಂದ್ರಿ ಈಗಾದ್ರೂ ನಂಬ್ರಿ. ಯವ್ವ ನೀ ಸುಂದ್ರಿ ಅಲ್ಲ ಓಯವ್ವ, ಸತ್ತ ದೆವ್ವಾಗಿನ ಆಯ್ದ ನೋಡ ಓಯವ್ವ, ಒಳ್ಳೆ ಓಯವ್ವ. ನೀ ಕರೆನ ಸುಂದ್ರಿ? ಆ ಮುನಿಯಪ್ಪ ಮಗಳು ಸೆಟ್ರ ಮಗಳು ಸುಂದ್ರಿ ನೀನ? ಯವ್ವ ಹಂಗ ಕಾಣಲ್ಲ ಯವ್ವ ನೀನು. ಯಾಕ ಹೆಂಗ್ ಕಾಣಾಕತ್ತಿ? ಆ ಮುನಿಯಪ್ಪ ಮಗಳು ಬೇರೆ ನಿಂತ್ಲಾಗಲ್ಲ, ಈಗ ಬೇರೆ ಆಗಲ್ಲ ಓಯವ್ವ. ಪೂಜಾರಿ ನೀಲಮ್ಮಕ್ಕ, ನಮ್ಮನ್ನು ಈ ದೆವ್ವದ ಕೈಯಿಂದ ಬಿಡಿಸಬಾರಿ. ಯವ್ವ ಕಸಬಾರಿ ತಗೊಂಡು ಹೊಡೆದು. ಯವ್ವ ದೇವನ ದೇವತೆಗಳ ಕಾಪಾಡ್ರು ಯವ್ವ. ಈ ಯವ್ವನ ಪಿಸಾಚಿ ಒಯ್ಯವ್ವ ನಮಗ ಕಾಡಕತ್ತದ ಒಯ್ಯವ್ವ. ಮಾಡಮ್ ನಾವು. ಹುಡುಗರ ಯಾಕೆ ಹಿಂಗ ಅಮ್ಮನೆ ಹೋಗ್ಕೊಂಡಾಕತ್ತೀರಿ? ಈ ತರ ಡ್ರೆಸ್ ಹಾಕೊಂಡ್ ಬಂದಿನಂತ ಅಂಜಕತ್ತೀರಿ ನಾನು ನೋಡಿ. ಅನ್ಸಕತ್ತಿ ಮತ್ತೆ ನೈ ಜುಮ್ ಮಾಡಕತ್ತದ. ಅಲ್ಲ ಸುಂದ್ರಿ, ಕರೇನ ಮುನಿಯಫೆಟ್ ಮಗಳ ನೀನ? ನಿಮ್ಮ ಮಾವ ನನಗೆ ಕರೇನ ನೋಡು ಕಾಲ ಸುಂದ್ರಿ ಕಾಲತ್ತು ಸೂರ್ಯ, ಸೂರ್ಯ, ಕೈ ಕೊಡು. ಸೂರ್ಯ, ಕೇಳಲಿ ಇಲ್ಲಿ ಕೇಳಲಿ. ಮೊದಲ ಕಾಲು ಸೀದಾದವಿಲ್ ನೋಡಲಿ ಅಪ್ಪ. ಎಣ್ಣಂದ ಅರ್ಕಣ ಅಪ್ಪ. ನೋಡಿದಲೇ ಅಪ್ಪ, ಕರೇನಲೇ ಅಪ್ಪ. ಇವನು ಮುನಿಯನ ಮಗಳೇ ಅಪ್ಪ. ಅಲ್ಲ ಸುಂದ್ರಿ, ನಿಮ್ಮ ಅಪ್ಪ ನೋಡಿದ್ರ ಅವ ಅಲ್ಲ ಮುನಿಯ, ನನ್ನ ಮಗಳು ಬರ್ಲಾ ಜಾಗಕ್ಕೆ ಹೋಗಳ್ಳಿ ಚಂದ್ರ ಸೂರ್ಯ ಅಂತ ಹೇಳ್ದ. ನಿಮ್ ಮತ್ತೆ ಯಾವ ಜಾಗಕ್ಕೆ ಹೋಗಿದ್ದಿ ನಮಗೆ ಹೇಳಿ. ಕರಿ ಅರ್ಬಿ ಹಾಕೊಂಡು ಕೊಳ್ಳಿ ದೇವ ಬಂದಂಗ ಬಂದ್ರ ನಾವೇನ್ ತಿಳ್ಕೊಳಮ್ಮ? ನೀವು ನಮ್ಮ ಅಪ್ಪನ ಮಾತು ಕೇಳಿದ್ರೆ ಮತ್ತೆ ಕುಂಟ ಅಲ್ಲ ನಮ್ಮ ಅಪ್ಪ ನನಗೆ ಗಂಡ ಹುಡುಕಾಡಕತ್ತಾನ. ನಾ ಗಂಡನ ಮಾಡ್ಕೊಂಡ್ ಮನಿಗ್ ಬಿಟ್ಟು ಹೋದ್ನಿ ಅಂದ್ರೆ ವಾಪಸ್ ಬರುದಿಲ್ಲಲ್ಲ. ಅದನ್ನ ನಮ್ಮನ್ನ ಹೇಳಿ ನೀವು ತಪ್ಪು ತಿಳ್ಕೊಂಡ್ರ ನಾನ್ ಏನ್ ಮಾಡಕ್ಕಾಗತ್ತ? ನಾವಿಬ್ರು ಏನ್ ಮಾಡಮ್ಮ? ಸುಂದ್ರಿ ಹಾಟ್ ಟಚಿಂಗ್ ಬ್ರೋ. ನೀ ಹೇಳಲ್ಲ ಸುಂದರಿ, ಬಾಳ ಸಂತೋಷ ಆಯ್ತು ನೋಡಿ. ಈಗ ಆಟ ಹೊಡೆದೋಯ್ತಿ, ನಿಮ್ಮ ಮಾತು ಕೇಳಿ, ನಿಮ್ಮ ಅಪ್ಪನ ಮಾತು ಕೇಳಿ ಮತ್ತೆ ಈಗ ಬಂದಿದೆ. ಒಂದ್ ಆಗೋದೋಗ ಸುಂದ್ರಿ, ನಿನ್ನ ಸಲುವಾಗಿ ನಾಯಿ ತಿರುಗಿ ತಿರುಗಿ ಸಾಕಾಗೋಗೈತಿ. ಬೇಕನ್ನಂಗೊಂದು ಕೊಡು. ಏನ ಗಿಚ್ಚ ಕೋಣಿ ತಾಳೋ ಯಪ್ಪ ಕೈ ಮಾವ ಅಂದ ಬಡಸ ತಾಳೋ ಮೈಗೆ ಮೈ ಬೆಕ್ಕ ಇಲ್ಲದ ಗಾಡಿ ಮಂಟಂಗ ಮೈ ಮೈ ಸ್ವೈ ಸ್ವೈ ಮಂಟಂಗ ಮೈ ಮೈ ಏನಾದ್ರೂ ಬೀರು ಇಲ್ಲ ನೋಡ ಒಂದ ಕೈ ಎಲ್ಲದಕ್ಕೂ ಆಗಿ ನಿಂತ ಸೈ ಯಾರ ಅಂದ ಮಾಡ ಯಾವಡಿ ಒಟ್ಟ ಬಾಯ್ ಮುನಿ ಬಾ ನನ್ ಜೋಡಿ ತಕ್ಕ ಕೈ ಕಡೆನ ಬಡಿಸಂಗನ ಮಜ್ಜಿಗೆ ಗೊಂಡಿ ಅಂಗದಾಗ ನೋಡಪ್ಪ ಬಡಿ ಬೆಕ್ಕೆ ಡ್ಯಾನ್ಸ್ ಕೈತಿ ಚಾನ್ಸ್ ಅಗರೈತಿ ವಯಸ್ಸ ಡ್ಯಾನ್ಸ್ ಬಿಟ್ಟಂಗ ರೇಸ ಬೆಳಸಂದ ಸುಂಕ ಬೆಟ್ಟಿ ಕುಂದಸ ಬೆಳಗಾವಿ ಬೀಸ ಇನ್ನ ಮ್ಯಾಲ ಮನಸ ತಗದ ಕನಸ ವಯಸ್ಸ ಇದ್ದಾಗ ಮಾಡು ವಾಸರಸ ಏನ ಗಿಚ್ಚ ಕುಣಿ ತಾಳೋ ಯಪ್ಪ ಕೆಟ್ಟ ಕೈ ಮಗಳಿಂದ ಬಡಸ ತಾಳೋ ಮೈಗೆ ಕೈ ಸೂರ್ಯ ಪಾತ್ರಧಾರಿಯಾಗಿರ್ತಕ್ಕಂಥ
ಸಿಂಹ. ನರಸಿಂಹ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ನಮ್ಮ ಊರಿಗೆ ಬಂದು ನಮಗೆ ಸವಾಲಾಕಿ ನಿಂತಿಯ ಸ್ವತ್ತಿನ ನರಕುನ್ನೆ. ನೀನು ಸವಾಲಾಕಿ ಶೇಡ ತೀರಬೇಕಾದರೆ ಚಂದೊಳ್ಳಿ ಚೆಲುವೆಯಾದ ಆ ನಿನ್ನ ಪ್ರೇಯಸಿ ಸುಲರಣ ಆಗಲೇಬೇಕು. ಪುಂಡಾಡ್ತಿರುವ ಆ ಪ್ರಶಾಂತನ ತಾಯಿ ಮರಣ ಆಗಲೇಬೇಕು. ಲೇ ನರಸಿಂಹ, ಇನ್ನು ಮುಂದೆ ಹೇಗಿದೆ ನೋಡಿ ಈ ಗಜೇಂದ್ರನ ಅರಬಟ. ಶುರುವಾಯ್ತು ಮಕ್ಕಳೇ ನಿಮಗೆ ಗೋಳಾಟ. ನಮಗೆ ಎದುರಾಗಿ ನಿಂತವರ ಮನಿತನ ಸರ್ವನಾಶ ಮಾಡುವುದೇ ಈ ಗಜೇಂದ್ರನ ಆಟ. ಆ ಕಡೆ ಪರಮೇಶನ ಹೆಂಡತಿ ಈ ಕಡೆ ಬರುತ್ತಿದ್ದಾಳೆ. ಬರಲಿ ಬರಲಿ. ಪಾರ್ವತಿ ನಿಂತ್ಕೋ. ಯಾಕೆ ಶ್ರೀಮಂತ್ರೆ ನನ್ನನ್ನ ನಿಲ್ಲಿಸಿದ ಕಾರಣ? ಕಾರಣ ಪಾರ್ವತಿ, ತಾವರಿ ಅಂತ ಇರುವ ನಿನ್ನ ಸೌಂದರ್ಯ ಆ ಬಡವನ ಗುಡಿಸಲಲ್ಲಿ ಬಾಡಿ ಹೋದ ಗುಲಾಬಿವಾಗಿದೆ. ನೀನು ನನ್ನ ಮಾತಿಗೆ ಒಪ್ಪಿ ನನ್ನ ಜೊತೆ ಇದ್ದರೆ ವಜ್ರ ವೈಡೂರ್ಯ ಬಂಗಾರ ಏನಾದರೂ ಕೇಳಿಕೊಡ್ತೇನೆ. ನನ್ನ ಅರಮನೆಯಲ್ಲಿ ನಿನ್ನನ್ನು ಮಾರಾಣಿ ಮಾಡುತ್ತೇನೆ. ಆದರೆ ನೀನು ನನ್ನ ಸೂಳಿಯಾಗಿದ್ದರೆ ಸಾಕು. ಹಾಗಾದ್ರೆ ನಾನೇನ್ ಕೇಳಿದ್ರೆ ಕೊಡ್ತೀರಾ? ಏನು ಬೇಕಾದರೂ ಕೇಳು. ಹಾಗಾದ್ರೆ ಲಕ್ಷ ಕೊಡಿ. ಲಕ್ಷಕ್ಕೆ 10 ಲಕ್ಷ ಕೊಡ್ತೇನೆ. ನಾನು ಹೇಳಿದ್ದ ಆ ಲಕ್ಷವಲ್ವೋ? ನನ್ನ ಮಾತಿನ ಕಡೆ ಲಕ್ಷ ಕೊಡು. ನೋಡು ಸಾವುಕಾರ, ನಾನು ಹೇಳಿದಂತೆ ನಿಮ್ ಮನೆಗೆ ಬರ್ತೀನಿ. ನೀನು ಹೇಳಿದಂತೆ ನಾನು ನಿನ್ನ ಸೂಳೆ ಹಾಕ್ತೀನಿ. ಎಲ್ಲ ಕಂಡೀಷನ್ಗೂ ಒಪ್ಪಿಗೆ ಕೊಡ್ತೇನೆ. ಆದ್ರೆ ನನ್ನದು ಕೆಲವೊಂದಿಷ್ಟು ಕಂಡೀಷನ್ಗಳಿದ್ದಾವೆ. ಕಂಡೀಷನ್ ಅದೇನಂತ ಹೇಳು. ನೋಡಿ ಸಾವುಕಾರೆ, ನಾನು ನಿಮ್ಮ ಸೂಳೆಯಾಗಿ ನಿಮ್ಮ ಮಂಚಕ್ಕೆ ಬಂದಂತೆ ನಿನ್ನ ಹೆಂಡತಿ ನನ್ನ ಸೂಳೆ ಒಂದೇ ಒಂದು ದಿನ ರಾತ್ರಿ ಕಳಿಸಿಕೊಡು. ಈ ಶ್ರೀಮಂತ ತರವಾದ ಹೆಂಡತಿ ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದೆ ಆದ್ರೆ ಒಂದೇ ಒಂದು ಕೂಗಿಗೆ ಬಂದು ನಿನ್ನ ರಕ್ತವನ್ನು ಕುಡಿದು ಬಿಡಲಾರ ನನ್ನ ಮಗ ಪ್ರಶಾಂತ. ಪಾರ್ವತಿ, ಆ ನಿನ್ನ ಮಗ ಅಡ್ಡ ಬಂದರೆ ಅವನ ಮೈ ಚರ್ಮವನ್ನು ಸುಲಿದು ನನ್ನ ಕಾಲಿಗೆ ಚಪ್ಪಲಿ ಮಾಡಿಸಿಕೊಳ್ಳದೆ ಬಿಡಲಾರ ಈ ಸರದಾರ ಗಜೇಂದ್ರ. ಚಪ್ಪಲಿ ಮಾಡಿಸಿಕೊಳ್ಳುವನು ನೀನಾದ್ರೆ ಅದೇ ಚಪ್ಪಲಿಯನ್ನ ನಿನ್ನ ತಲೆಯ ಮೇಲಿಟ್ಟು ನನ್ನ ಹರಕು ಚಪ್ಪಲಿಯನ್ನ ನಿನ್ನ ಗೋಳಲ್ಲಿ ಹಾಕಿ ತಮ್ಮ ಮೆರವಣಿಗೆ ಮಾಡಿಸ್ತಾನೆ ನನ್ನ ಮಗ ಗಂಡುಗಲಿ ಕಂಡು. ಗಂಡುಗಲಿ ನನ್ನ ಮಗ ಗಂಡು ಹುಲಿ, ನನ್ನ ಗಂಡ ಗಂಡಸು ಎಂದು ಹೇಳ್ತಿರುವಲ್ಲ. ನಾನೇನು ಷಂಡನೆನಲೇ? ಮಾತಿಗೆ ಮಾತು ಬೆಳೆಸಿದರೆ ಒತ್ತು ಹೋಗುತ್ತೆ ವಿನಃ ಸೊಕ್ಕು ಮುರಿಯುವುದಿಲ್ಲ. ನಿನ್ನ ಸೊಕ್ಕು ಮುರಿಯಬೇಕಾದರೆ ಆಗಲೇಬೇಕು. ಕಡಿವಾರ ಹೇಳುವ ಗಂಡಗಾರತಿ.
ಇನ್ನ ಹೆಚ್ಚಿಗೆ ಮಾತಾಡಿದೆ ಅಂದ್ರೆ ಗಂಡ ಗಚ್ಚೆಯನ್ನು ಹಾಕೊಂಡು ಬಂದು ನಿನ್ನ ಎದೆಗೆ ಒತ್ತು ಬುದ್ಧಿ ಹೇಳ್ತಾರೆ ಈ ಸಮಾಜದ ವೀರಗರ್ತಿಯರು. ವೀರಗರತಿಯರು ಲೇ ಪಾರ್ವತಿ, ಗರತಿ ಗಂಗವ್ವ ಎಂದು ನಿನ್ನಂತ ಎಷ್ಟೋ ಗರತಿಯರು ಗಂಡನ ಕಲಿಗೆ ಮಾಟ ಮಂತ್ರ ಮಾಡಿಸಿ ತಮ್ಮ ಕೈಗೊಂಬೆ ಮಾಡಿಕೊಂಡು ನಿಂದ ಮನೆಗೆ ಬಂದಾಗ ಗಂಡನಿಗೆ ಹೊರಗೋಗು ಎಂದ ತಕ್ಷಣ ಹೊರಗೋಗುವಂತೆ ಮಾಡಿದರೆ ಅಂತ ವೀರಗರತಿಯರು. ಮಿಂಡನ ಜೊತೆ ಚಕ್ಕಂದಾಡುವಾಗ ಯಾರಾದ್ರೂ ಬಂದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಮಿಂಡನನ್ನ ಮಂಚದ ಬುಡಕ್ಕೆ ಮುಟ್ಟಿಸಿದ್ದಾರೆ ಅಂತ ಗರತಿಯರು. ಮಿಂಡನ ಜೊತೆ ಮೈ ಬಿಸಿ ಮಾಡಿಕೊಳ್ಳುವಾಗ ಗಂಡ ಮನೆಗೆ ಬಂದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ಗಂಡನನ್ನ ಸಾಯಿಸಿ ಸ್ಥಳದಲ್ಲಿ ಊಟ ಹಾಕಿದ್ದಾರೆ ನಿನ್ನಂತ ಎಷ್ಟೋ ಗರತಿಯರು. ನಮ್ಮ ನಾರಿಯರಿಗೆ ಆಸರೆಯಾಗಲೆಂದೇ ಸರ್ಕಾರದವರು ಉಚಿತ ಪ್ರಯಾಣ ನಿರ್ಮಾಣ ಮಾಡಿದರೆ ಪ್ರವಾಸಕ್ಕೆ ಹೋಗಿ ಬರ್ತೀನಿ ಎಂದು ಸುಳ್ಳು ಹೇಳಿ ಆಧಾರ್ ಕಾರ್ಡ್ ತೆಗೆದುಕೊಂಡು ತನಗೆ ಬೇಕಾದ ಮಿಂಡನ ಜೊತೆ ವಾರಗಟ್ಟಲೆ ಲಾರಿನಲ್ಲಿ ಬಿದ್ದೂರಲಾಡಿ ಬರ್ತಿದ್ದಾರೆ ನಿನ್ನಂತ ಎಷ್ಟೋ ಗರತಿಯರು. ತನಗೆ ಬೇಕಾದ ಮಿಂಡನ ಜೊತೆ ವಾರಗಟ್ಟಲೆ ಲಾರಿನಲ್ಲಿ ಬಿದ್ದೂರಲಾಡಿ ಬರ್ತಿದ್ದಾರೆ ನಿನ್ನಂತ ಎಷ್ಟೋ ಗರತಿಯರು. ಪಾರ್ವತಿ, ನನಗೆ ಹೇಳುವ ಸಹನೆಯು ನನಗಿಲ್ಲ. ನಿನ್ನ ಸೀರೆಯನ್ನು ಬಿಚ್ಚಿ ನಿನ್ನ ದೇಹದ ಅಳತೆ ಮಾಡೇ ಬಿಟ್ಟು ಬಾರಲೇ ಬಾ. ಕಡಿವಾರ ಹೇಳುವ ಕಣ್ಣು ಕುಕ್ಕುವ ಕನ್ಯಾಮಣಿ. ಸಾವುಕಾರ, ಹೋದ್ರೆ ಸುಮ್ಮನೆ ಬಿಡ್ತೀನಿ, ಇಲ್ಲವಾದ್ರೆ ಮೆಟ್ಟು ಹಾಡ್ತೀನಿ. ಹೆಣ್ಣಿನ ಬಗ್ಗೆ ಕೇವಲವಾಗಿ ಮಾತಾಡ್ತೀಯ, ಈ ಭಾರತೀಯರ ಬಗ್ಗೆ ಕೆಟ್ಟದಾಗಿ ಮಾತಾಡುವ ನಿನ್ನ ತಾಯಿನ ಕೂಡ ಬಂಡ ಸುಳ್ಳು ನಿನ್ನ ಹಾಗೆ ಬಿಟ್ಟರೆ ಕೇಳುತ್ತಿರುವುದಿಲ್ಲ. ಬಾರಲೇ ಬಾ. ಪಾರ್ವತಿ, ಪ್ರೀತಿಯಿಂದ ಬಂದವರ ಪಾಲಿಗೆ ಒಳೆಯುವ ಚಂದ್ರ. ದೊರಕಿನಾನೆಂದು ಗರ್ವದಿಂದ ಹಾರಾಡಿದರೆ ಅವರ ಶೀಲವನ್ನು ಹರಿದು ತಿನ್ನುವ ಈ ಗರ್ವದ ಗಜೇಂದ್ರ. ಪ್ರಥಮ ಪ್ರವೇಶದಲ್ಲಿ ನಾನಿಟ್ಟು ಸೇಡು ಸಫಲವಾಯಿತು. ಅನ್ಯಾಯವಾಗಿ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ಟಿಲ್ಲ. ನೋಡ್ತಾ ಇರು, ನನ್ನ ಮಗ ನಿನ್ನ ರಕ್ತವನ್ನು ಆರಿಸಿ ಬಿಡಲಾರ. ಏ ಪಾರ್ವತಿ, ನೀನು ಬದುಕಿದ್ದರೆ ತಾನು ನನ್ನ ರುಂಡ ತೆಗೆಸುವುದು. ಮುಗಿಯಿತು ನಿನ್ನ ಕತೆ. ಲೇ ಪಾರ್ವತಿ, ಪ್ರಥಮ ಪ್ರವೇಶದಲ್ಲಿ ನಾನಿಟ್ಟು ಸೇಡು ಸಫಲವಾಯಿತು. ನನ್ನ ಮುಂದಿನ ಕಾರ್ಯ ನಿನ್ನ
ಮಗಳು ಸೀತಾಳ ಶೀಲಣ್ಣ, ನಾ ಇನ್ನು ಬರುತ್ತೇನೆ. ಹೇಳುವುದಳು ಬೆಳೆ ಮಧ್ಯಾಹ್ನಾದ್ರೂ ಇನ್ನೂ ಯಾಕೆ ಬರಲಿಲ್ಲ? ನನಗಂತೂ ಹೊಟ್ಟೆ ಬೇರೆ ತುಂಬಾ ಹಸಿದಿದೆ. ಏನಾಯ್ತಮ್ಮ ನಿನ್ಗೆ? ಏನಾಯ್ತು? ಅಣ್ಣ ಅಣ್ಣ, ಯಾಕಮ್ಮ ತಂಗಿ, ಏನಾಯ್ತು? ಅಣ್ಣ, ನಮ್ಮಮ್ಮನೇನೆ ನೋಡಲ್ಲೇ. ಏನಾಯ್ತು ನಿನಗೆ? ಪಾರ್ವತಿ, ಏನಾಯ್ತು ಹೇಳು ಪಾರ್ವತಿ. ಯಾಕೆ ಮೌನದಿಂದ ಮಲಗಿರುವೆ? ಏನಾಯ್ತು ಹೇಳು ಪಾರ್ವತಿ, ಹೇಳು. ಈ ಪ್ರಪಂಚದೊಳಗಿಂತ ಮೊದಲೇ ತಂದೆಯನ್ನು ಕಳಕೊಂಡೆ. ಸಣ್ಣ ವಯಸ್ಸಿನಲ್ಲಿ ತಾಯಿಯನ್ನು ಕಳಕೊಂಡೆ. ತಾಯಿ ವಯಸ್ಸಲ್ಲಿ ಮಮತೆಯನ್ನು ತೋರಿ ಮತ್ತೆ ಈ ಮಗನೆಯನ್ನು ತಪ್ಪಲೆ ಮಾಡಿ ಹೋಗಿದೆಲ್ಲವೋ. ಚಿಕ್ಕಪ್ಪ, ನನ್ನ ತಾಯಿಗೆ ಕಾರ ಆದ ಒಂದು ಕಡೆ ನೋಡಿದರೆ ಸಾಲದ ಸಂಕಟ ಸಿಕ್ಕೊಂಡು ನೆರಳಾಡಿ ಹೋಯ್ತು. ಒಂದು ಕಡೆ ನೆರಳಾಡಿ ಸಿಕ್ಕ ನನ್ನ ಜೀವನ ನೆರಳಾಡಿ ಹೋಯ್ತು. ಇದು ಸಾಲದೆ ಈ ರೈತರ ಮನೆಯಲ್ಲಿ ಮತ್ತೊಂದು ಬರಸಿಡಲು ಮಾಡುವಂತೆ ಬಾಳ ಸಂಗಾತಿಯನ್ನು ಕಳೆದುಕೊಂಡು ಇದ್ರು ಸತ್ತಂತೆ ನನ್ನ ಜೀವನ ಇದ್ರು ಸತ್ತಂತೆ. ಅಪ್ಪ, ನೀವು ಕಣ್ಣೀರು ಹಾಕ್ಬೇಡಿ. ನೀವು ಕಣ್ಣೀರು ಹಾಕಿದ್ರೆ ನಮ್ಮ ಗತಿ ಏನು? ಈ ಅನಾಹುತವನ್ನು ನೋಡಿದ್ರೆ ಯಾವುದೋ ಕಾಡು ಪ್ರಾಣಿ ಆಪದಾರ್ಥವೇ ಅನಿಸುತ್ತಾ ಇದೆ. ತಂಗಿ, ಈ ಕಾಡಿನಲ್ಲಿ ಇರುವ ಪ್ರಾಣಿ ಅಲ್ಲ ತಂಗಿ, ಊರು ಒಳಗಿರುವ ಈ ಮಾನವ ಪ್ರಾಣಿ. ನನ್ನ ಸಾವಿಗೆ ಕಾರಣ ಆದ ನರವಚ್ಚ ಯಾರೆಂದು ಅವನ ರುಂಡವನ್ನು ಕರೆದು ಈ ನಾಟಕದ ರಕ್ತದ ಓಕಳಿಯನ್ನು ಆಡಿ ಅವನು ಬಿಡಲಿಲ್ಲ. ಬಿಡಲಿಲ್ಲ. ನಿಂತುಕೋ ಅಪ್ಪ, ನನ್ನ ತಡೆಯಬೇಡಪ್ಪ. ಈ ಕಾಲದಲ್ಲಿ ತಡೆಯಬೇಡ. ನನ್ನ ತಂದೆ ತಾಯಿನ ಕೊಲ್ಲಿದ ಕುಲಗೋತಕನ ಕಡೆಯವರೆಗೂ ನನ್ನ ಮನಸ್ಸಿಗೆ ಸಮಾಧಾನವೇ ಇಲ್ಲ. ನನ್ನ ತಡೆಯಬೇಡಪ್ಪ, ತಡೆಯಬೇಡ. ಒಂದ್ ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದ್ರೆ ನಿನ್ಗೆ ಈ ಸಂಖ್ಯೆ ಮೇಲೆ ಆನೆ ಆಗಿದೆ. ತಂಗಿ ತಂಗಿ ತಂಗಿ, ಈ ಅಣ್ಣನ ಕೋಪವನ್ನು ತಡೆಯಬೇಡಮ್ಮ, ತಡೆಯಬೇಡ. ಪ್ರಶಾಂತ, ನಿನ್ನ ತಂಗಿ ಹೇಳಿದ್ರಲ್ಲಿ ನಿಜವಿದಪ್ಪ. ನಾವು ಈ ಸಮಯದಲ್ಲಿ ಏನು ಮಾಡಿದ್ರೆ ಒಳ್ಳೆಯದಾಗದಲ್ಲ. ಮೊದಲು ನಿನ್ನ ತಾಯಿ ಅಂತ್ಯಕ್ರಿಯೆ ಮುಗಿಸಿ ಆಮೇಲೆ ಸಮಯದೊಂದಿಗೆ ನೋಡಿದ್ರಾಯ್ತು. ಅವರಿಬ್ಬರನ್ನು ಎಲ್ಲಿಗೆ ಹೋಗ್ತಾರಪ್ಪ? ಅಣ್ಣ, ಈಗಾಗ್ಲೇ ತಾಯಿಯನ್ನು ಕಳೆದುಕೊಂಡಿದ್ದೇವೆ. ನಿನ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನು ತಡೆದುಕೊಳ್ಳೋ ಶಕ್ತಿ ನನಗಿಲ್ಲ ಅಣ್ಣ, ನನಗಿಲ್ಲ.
ತಯಾರಿ ಮಾಡಿರುತ್ತಾರೆ. ನ್ಯಾಯ ನೀತಿ ನ್ಯಾಯ ನೀತಿ ಧರ್ಮವನ್ನು ಸುಟ್ಟು ಹೋಗಿದೆ ಈ ಸಮಾಜದಲ್ಲಿ. ಕೆಟ್ಟ ಕುಲಘಾತಕರ ಕರ್ಮ ಹೆಚ್ಚಾಗಿದೆ. ಎಲ್ಲಿ ನೋಡಿದರೂ ಕೊಲೆ, ಸುಲಿಗೆ, ದರೋಡೆ, ಅನ್ಯಾಯ, ಅತ್ಯಾಚಾರ. ಇದು ಎಲ್ಲದಕ್ಕೂ ಕಾರಣ ದುಡ್ಡು. ದುಡ್ಡು ನನ್ನ ಕರೆನ್ಸಿ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಈ ಸಮಯದಲ್ಲಿ ನೂರಾರು ಹೆಣ್ಣು ಮಕ್ಕಳ ಬಾಳನ್ನು ಹಾಳು ಮಾಡಿ ಅವರ ಜೀವಕ್ಕೆ ಹಣದಿಂದ ಬೆಲೆ ಕಟ್ಟಿ ದರ್ಪ ದಪ್ಪಳಿಕೆಯನ್ನು ಮಾಡಿ ಅವರ ಬಾಯನ್ನು ಮುಚ್ಚಿ ಬಿಡ್ತಾರೆ. ಇದು ಎಲ್ಲವನ್ನು ಕಂಡು ಮತ್ತಿಷ್ಟು ಉರಿದೇಳುತ್ತಿರೋ ನನ್ನ ಎದೆ ರೋಷ. ಬಡವರ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಮಾಡುವ ಅವಿವೇಕಿ ನನ್ನ ಮಕ್ಕಳಿಗೆ ಗಂಡು ನರವನ್ನು ಕಿತ್ತು ಅವರನ್ನು ಷಂಡರನ್ನಾಗಿ ಮಾಡಿದಾಗಲೇ ಶಾಂತಿಯಾಗುವುದು ನನ್ನ ಎದೆ ರೋಷಾಗ್ನಿಗೆ. ಲೇ ಶ್ರೀಮಂತನರ ಕುನ್ನಿಗಳೇ, ನಿಮ್ಮ ದರ್ಪಕ್ಕೆ ಸರ್ಪದಂತ ಸಿಡಿದೆದ್ದು ಬರುತ್ತಿದ್ದಾನೆ. ಜಯ ಸಾಧಿಸದೆ ಜಯ ವೀರ, ಜಯ ಸಿಂಹ. ಅರ್ಥ ಅರ್ಥ ವೈರಿಗಳಿಗೆ ನರ ಕಿತ್ತಿ ಹಾಕುವನೇ ಈ ಉಗ್ರ ನರಸಿಂಹ. ಓಕೆ, ನಿಮ್ಗಾಗಿ ಕ್ಲಬ್ ಡ್ಯಾನ್ಸ್ ಖಾಲಿ ಐತದ, ಬರ್ತಾವ ಸ್ವಲ್ಪ ಇದೆ ಬರ್ತಾರೆ. ಗಂಟ
ನನ್ನ ಪಾರ್ಟ್ನರ್ ಸುಮ್ಮನೆ ಬಿಟ್ಟರೆ ನನಗೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಬಗಳಿದ್ಯಾ ಎಲ್ಲ ಕುಣ್ಣೆ. ಲೇ ರಾಜೇಂದ್ರ, ನಡೆದ ಮೀಟಿಂಗಿನಲ್ಲಿ ನಿನಗೆ ಅವಮಾನ ಮಾಡಿದ್ದು ಬೇರೆ ಯಾರು ಅಲ್ಲ, ರಾಜೇಂದ್ರ. ಈ ಸೇಡಿನ ಸರ್ಪಕ್ಕೆ ಎದುರಾದವರಿಗೆ ಅದೇ ಗತಿ. ರಾಜೇಂದ್ರ, ಹೇಗಿದೆ ನಿನ್ನ ಪರಿಸ್ಥಿತಿ? ನಿಂತ್ಕೋ ಕನ್ಯಾಮಣಿ, ನಿಂತ್ಕೋ. ಯಾರ್ ನೀವು? ದಾರಿಯಲ್ಲಿ ಹೋಗುವ ಅಪರಿಚಿತ ಹೆಣ್ಣನ್ನು ತಡೆ ನಿಲ್ಲಿಸಿದ್ರಲ್ಲ, ಕಾರಣ ಏನು ಅಂತ ಕೇಳ್ಬೋದೆ? ಕಾರ ನಾನು ಯಾರು? ಹರಿವ ಗಂಗೆನ ಕೇಳು, ಬೀಸುವ ಗಾಳಿನ ಕೇಳು. ಅಷ್ಟೇ ಯಾಕೆ, ತಾಯಿ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇರುವ ಮಗುವಿನ ಕೇಳು. ಸಾರಿ ಸಾರಿ ಅಂತದೆ ಸುತ್ತ 40 ದೇವೇಂದ್ರ ದೇಸಾಯಿ. ನೋಡಿ, ನೀವ್ಯಾರಾದ್ರೆ ನನಗೇನು, ಅದನ್ನು ತಿಳಿದುಕೊಳ್ಳುವ ಅವಶ್ಯಕತೆಯೂ ನನಗಿಲ್ಲ. ದಯವಿಟ್ಟು ದಾರಿ ಬಿಡಿ, ನಾನು ಹೋಗ್ಬೇಕು. ದಾರಿ ಚೆಲುವೆ, ನಮ್ಮಂತ ಶ್ರೀಮಂತರು ನಿಮ್ಮಂತ ಸುರ ಸುಂದರಿಯರು ದಾರಿಯಲ್ಲಿ ಬಂದರೆ ದಾರಿ ತರುವುದು ಯಾಕೆ ಗೊತ್ತಾ? ಪ್ರೀತಿಯಿಂದ ಮಾತನಾಡುವುದಕ್ಕೆ. ಒಪ್ಪಿದರೆ ಪ್ರೇಮದಾಟ ಆಡೋದಕ್ಕೆ. ಎದುರುತ್ತರ ಕೊಟ್ಟರೆ ಅವಳ ದೇಹ ಜೊತೆ ಕಾಮದಾಟ ಆಡುವುದಕ್ಕೆ. ಏ ದೇಸಾಯಿ, ನೀನು ಕರೆದ ಕ್ಷಣ ಓಡೋಡಿ ಬಂದು ಈ ದೇಹವನ್ನು ಅರ್ಪಿಸೋದಕ್ಕೆ ನಾನೇನು ಕಂಡವರಿಗೆ ಸೆರಗು ಹಾಸುವ ಸೂಳೆ ಅಲ್ವೋ? ಬಡತನದಲ್ಲಿದ್ರು ಕೂಡ ಮಾನ ಮರ್ಯಾದೆ ಎಂಬ ಬುತ್ತಿಯನ್ನು ಕಟ್ಟಿಕೊಂಡು ಹೋರಾಡುವ ಭಾರತೀಯ ನಾರಿ ನಾನು. ಭಾರತದ ನಾರಿ. ಏ ಹುಡುಗಿ, ನಿಮ್ಮಂತ ಬಡವರ ಮಕ್ಕಳ ಬಡತನದಲ್ಲಿ ಸಿಲುಕಿಕೊಂಡು ಹುಟ್ಟಿನ ಆಸೆಗೆ ಕಂಡವರಿಗೆ ಈ ದೇಹ ಮಾರಿಸಿ ಬರುಗುತ್ತಾರೆ ಕಣೆ. ಈ ನಿನ್ನ ಪ್ರಪಂಚದಲ್ಲಿ ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಬಡವರ ಮನಿ ಊಟ ಚಂದ, ಶ್ರೀಮಂತರ ಮನಿ ನೋಟ ಚಂದ. ಶ್ರೀಮಂತರ ಮನಿ ಹೆಣ್ಣು ಮಕ್ಕಳು, ಬಡವರ ಮನಿ ಹೆಣ್ಣು ಮಕ್ಕಳು ವಯ್ಯಾರದ ಗೊಂಬೆ ಆಗೋದಿಲ್ಲ. ಈ ನಿನ್ನ ಸೌಂದರ್ಯಕ್ಕೆ ಎಷ್ಟು ಬೆಲೆ ಖರ್ಚು ಕೇಳು, ನಾನು ಕೊಡ್ತೀನಿ. ಆದ್ರೆ 5 ನಿಮಿಷ ನನಗೆ ಸುಖ ಕೊಟ್ಟರೆ ಸಾಕು. ಲೇ ದೇಸಾಯಿ, ಬಡವರ ಮನೆಯ ಮಾನ ಎಂಬ ಶ್ರೇಷ್ಠ ಬುತ್ತಿ ಎಂಬಲ್ಲಿ ನಿನ್ನಂತ ನಾಯಿಗೇನು ಗೊತ್ತು?
ಒಂದೇ ಒಂದು ಮಾತು ಹೆಚ್ಚಿಗೆ ಆಡಿದ್ದೆ ಆದ್ರೆ ಚಪ್ಪಲಿ ತಗೊಂಡು ಹೊಡಿಬೇಕಾಗುತ್ತೆ. ಎಚ್ಚರ. ಎಚ್ಚರ ಹೇಳುವ ಉತ್ಸಾಹದ ಎಣ್ಣೆ ಮಾತಿಗೆ ಬಗ್ಗುವ ಮದನಾರಿ ಅಲ್ಲ, ಕೊಪ್ಪಿನ ಮದನಾರಿ, ಮಸ್ತಕ್ಕೆ ಏರಿದ ನಾರಿ. ಬಾರಲೇ ನಾರಿ, ಹೋಗಬೇಡ ಈ ದೇವೇಂದ್ರ ದೇಸಾಯಿನ ಕೈಯಿಂದ ಜಾರಿ. ನನ್ನಿಂದಲೇ ಆಗಬೇಕು ನಿನ್ನ ಚೀಲದ ಪರಾರಿ. ಬಾರಲೇ ಬಾ ಪಿಂಕದ ಸಿಂಗಾರಿ. ನೋಡಿ, ಈ ಊರಿಗೆ ನೀವು ಹಿರಿಯರು, ಜೊತೆಗೆ ನನ್ನ ತಂದೆ ಸ್ಥಾಯಿಗಳು. ದಯವಿಟ್ಟು ನನ್ನನ್ನ ಬಿಟ್ಟು ಬಿಡಿ. ಮಗಳು ಎಂಬ ಮಮಕಾರ್ಥ ತೋರಿ ಬಿಟ್ಟು ಹೋಗುವ ಮೂರ್ಖನಾದಲ್ಲ ಈ ದೇವೇಂದ್ರ ದೇಸಾಯಿ. ದುಡ್ಡಿನ ದೊರೆಗಳಿಗೆ ಮಗಳು ತಂಗಿ ಅಕ್ಕ ತಂಗಿ ಅಂತ ಹೋದರೆ ನಮ್ಮ ದೇಹ ತೀರುವುದು ಹೇಗೆ? ಈ ಸಮಾಜದಲ್ಲಿ ಮಗಳು ಮನೆಯಲ್ಲಿ ಯೌವನದಾಗಿ ಮಲಗಿದಾಗ ತಂದೆ ಎಂಬವನು ಕುಡಿದು ಮದ್ದಿನಲ್ಲಿ ಮಗಳು ಎಂಬುದನ್ನು ಮರೆತು ಮಗಳ ಜೊತೆಗೆ ಕಾಮದಾಟ ಆಡಿದರ ಕಡೆ ಈ ನಿನ್ನಾರು ಸಮಾಜದಲ್ಲಿ ಮಗನ ಹೆಂಡತಿ ಮಗಳು ವಯಸ್ಸಿನಲ್ಲಿ ಇದ್ದಿರಬೇಕಾದರೆ ಸೊಸೆಯರನ್ನು ಮರೆತು ಆ ಸೊಸೆ ಜೊತೆಗೆ ಪ್ರಮಾಣ ಮಾಡಿಕೊಂಡಿದ್ದಾರೆ ಕಡೆ ಈ ನಿನ್ನಾರು ಸಮಾಜದಲ್ಲಿ. ಅಷ್ಟೇ ಯಾಕೆ, ಗಂಡ ಇದ್ದರು ಗಂಡನೇ ಇಲ್ಲ ಅಂತಂದು ಮಿಂಡನ ಜೊತೆ ಸಂಸಾರ ಮಾಡಿದರ ಕಡೆ ಈ ನಿನ್ನಾಳು ಸಮಾಜದಲ್ಲಿ. ಅಷ್ಟೇ ಯಾಕೆ, ನೋಡು, ಹೇಳ್ತಾ ಹೋದರೆ ಸಮಯ ವ್ಯರ್ಥವಾಗುತ್ತದೆ, ಮಾತು ಮುಗಿಯುವುದಿಲ್ಲ. ನಾನು ಹೇಳಿದಂಗೆ ಕೇಳಿ ಸೆರಗ ಸ್ಥಿತಿಯ ಇಲ್ಲ ನಿನ್ನ ದೇಹವನ್ನು ಹತ್ತಿರಂತ ಕುಕ್ಕಿ ಕುಕ್ಕಿ ತಿನ್ನಬೇಕಾ? ಇವನಿಂದ ತಪ್ಪಿಸ್ಕೋಬೇಕಾದ್ರೆ ಏನಾದ್ರೂ ಒಂದು ಉಪಾಯವನ್ನು ಹುಡುಕ್ಲೇಬೇಕು. ಹೌದು, ಇವನು ಮಾನವನಲ್ಲ, ಮಾನವ ರೂಪದಲ್ಲಿರುವ ಮೃಗದಂತೆ ಇವನು. ಏನಾದ್ರೂ ಮಾಡಿ ಇವನಿಂದ ನಾನು ತಪ್ಪಿಸ್ಕೊಳ್ಳೇಬೇಕು. ಸರಿ ಆಯ್ತು, ಹೇಳ್ದಂತೆ ನಾನು ಕೇಳ್ತೇನೆ, ಆದ್ರೆ ದಯವಿಟ್ಟು ನನ್ನ ಶೀಲಕ್ಕೇನು ತೊಂದರೆ ಮಾಡಬಾರ್ದು. ಹಾಗಾದರೆ ನನ್ನನ್ನು ಅಪ್ಪಿಕೊಂಡು ಒಂದು ಒಳ್ಳೆ ಗೀತೆನಾದರೂ ಆಡಬಹುದಾ? ಹಾಗೆ ನೋಡಿ, ನೀವು ಹೇಳಿದಂತೆ ಈಗಲಾದ್ರೂ ನನ್ನೆಲ್ಲ ಸ್ಟಾಪ್ ಪ್ರಾಣಿ, ಸ್ಟಾಪ್. ನಿನ್ನ ಹಾಡು ಕೇಳಿ ಪ್ರೇಮದಾಸೆ ತೀರಿತು, ನಿನ್ನ ಯೌವನ ನೋಡಿ ಕಾಮದಾಸೆ ಉಕ್ಕೇರಿತು. ನಿನ್ನ ಹಿಡಿದು ಮುದ್ದಾಡಲೇಬೇಕು. ಬಾ
ಸೊಕ್ಕಿನಿಂದ ಮಾತನಾಡಿದರೆ ನಿನ್ನ ಪ್ರಾಣವನ್ನೇ ಯಮಲೋಕಕ್ಕೆ ಪಾರ್ಸಲ್ ಮಾಡಿ ಬಿಡ್ತೀನಿ. ಸಿಂಹದ ಮರಿ ಶ್ರೀಕಾಂತ್, ಸಿಂಹದ ಮರಿ ಶ್ರೀಕಾಂತ್, ಸಿಂಹದ ಮರಿಯನ್ನು ಗರ್ಜಿಸಲು ಬಂದರೆ ಕಥವನ್ನು ಉಳಿಸಬೇಕಾಗತ್ತೆ. ಹುಡುಗಿನ ಕಾಪಾಡೋದಕ್ಕೊಂದು ಬೀದಿಯನಾಗಬೇಡ. ಹಾಗಾದರೆ ಏನಕ್ಕೆ ಮುಂದೆ ಎಚ್ಚಿಟ್ಟರೆ ನಿನ್ನ ನಿನ್ನ ಬಂದಿಕಿನಿಂದ ಸುಟ್ಟು ಬಿಡ್ತೀನಿ ಮಗನ. ಲೇ ಗೌಡ, ಕೈಯಲ್ಲಿ ಆಗಿದ್ದು ಇದು ಸೊಕ್ಕಿನಿಂದ ಹಾರಾಡಬೇಡ. ನಿನ್ನ ರುಂಟವನ್ನು ಮುಷ್ಟಿಯಿಂದ ಹಿಡಿದು ನಿನ್ನ ರುಂಟವನ್ನು ಕತ್ತರಿಸಿ ಬಿಡ್ತೀನಿ. ಕಕ್ಕಿಸಿ ಕಕ್ಕಿಸಿನಂದು ಬಿಕ್ಕಿ ಬಿಕ್ಕಿ ಹೋಗೋದರಲ್ಲಿ ಈ ದೇವೇಂದ್ರ ದೇಸಾಯಿನ ಕೈಯಲ್ಲಿ. ಇನ್ನು ನೀರಿ ಅಂದ್ರೆ ಏನಲೆ ತಲೆಮಾಲಿನ ಮಾಸುಹಾರಿನ ಮಳ್ಳು ಕೊಳ್ಳಿ ಕೆಲೆಗಟ್ಟಿಯಾದೊಂದು ಬಂಡೆಗೆ ಚೆತ್ತ ಪ್ರಯತ್ನ ಮಾಡಬಾರದು. ಕೈಯಲ್ಲಿ ಶಕ್ತಿಯನ್ನು ಈ ಶ್ರೀಮಂತನ ಎದುರು ಹಾಕಿಕೊಳ್ಳಬಾರದು. ಈಗ ನಾವು ಹುಡುಗಿನ ಏನಾದರೂ ಕಾಪಾಡೋದಕ್ಕೆ ಮುಂದೆ ಹೆಜ್ಜೆ ಇಟ್ಟರೆ ಹುಡುಗಿನ ಬಿಟ್ಟು ಇಲ್ಲಿಂದ ಜಾಗ ಖಾಲಿ ಮಾಡಲೇ. ಕೈಯಲ್ಲಿ ಆಗಿದ್ದು ಏಡಿ ಅಲ್ಲದೆ ನಿನ್ನಂತ ನರಿ ಮರಿಗಳಿಗೆ ಗುಂಡಿಗೆ ಗುಂಡು ಹಾರಿಸಿ ನಿನ್ನಂತನ್ನು ಗಂಡು ನರವಿದ್ದರೆ ಒಂದು ಹೆಜ್ಜೆ ಇಟ್ಟು ಮುಂದಕ್ಕೆ ಬಾ. ನಿನ್ನ ಗಂಡುತನ ಮಾತಿಗೆ ಎದುರಿ ಹೋಗುತ್ತೇನೆ ಅಂತ ಸುಮ್ಮನೆ ತಿಳಿಬೇಡಲೇ ಪ್ರಶಾಂತ. ಇನ್ನು ಇವತ್ತು ನಿನ್ನ ವೇಳೆ ಚೆನ್ನಾಗಿದೆ. ಮುಂದೆ ಈ ಚಲನ ಸಾಧಿಸಿ ಈ ಬೇಟೆನ ಆಡಲಾರ್ದೆ ಬಿಡಲಾರದಲೇ ಈ ದೇವೇಂದ್ರ ದೇಸಾಯಿ ಬರುತ್ತೀನಿ. ನಿನ್ನಂತ ಬೇಟೆಗಾರರಿಗೆ ಬಿಲ್ಲು ಬಾಣವನ್ನು ಒಟ್ಟು ಬಿದ್ದು ಕಲಿಸಿದೆ ಈ ಸಿಡಿಲಿನ ಸಿಂಹದ ಮರಿ ಶ್ರೀಕಾಂತ್. ಓ, ಇಂಥ ದಟ್ಟವಾದ ಕಾಡಿನಲ್ಲಿ ನಿಮ್ಮಂತ ಹೆಣ್ಣು ಮಕ್ಕಳು ಒಬ್ಬೊಬ್ಬರೇ ಬಂದರೆ ಕಾಮ ತುಂಬಿರುವ ಮೈನ್ಯ ಮಗಳಿಗೆ ಬರುತ್ತಿರುವ ನೀವು ಇನ್ನು ಭಯಪಡಬೇಡಿ, ಸುರಕ್ಷಿತವಾಗಿ ಹೋಗಬಹುದು. ಅಣ್ಣ, ನಿಮ್ ಮಾತನ್ನ ಕೇಳ್ತಾ ಇದ್ರೆ ನಿಜವಾಗಿಯೂ ನೀವು ನನ್ನ ಒಡ ಹುಟ್ಟಿದ ಅಣ್ಣನೇ ಅನಿಸ್ತಾ ಇದೆ ನನಗೆ. ನೋಡಮ್ಮ ತಂಗಿ, ನಿನ್ನ ಅಣ್ಣಂದಿರು ಇದಾರೆ ತಾನೆ, ಒಬ್ಬರೇ ಏಕೆ ಬಂದಿ? ನಿನ್ನ ಅಣ್ಣಂದಿರು ಕರ್ಕೊಂಡು ಬರಬೇಕು ತಾನೆ. ಇಲ್ಲ ಅಣ್ಣ, ನನಗೆ ಅಣ್ಣ ತಮ್ಮ ಯಾರು ಇಲ್ಲ, ನಾನೊಬ್ಳು ಅನಾಥಳಲ್ಲ. ನೋಡಮ್ಮ ತಂಗಿ, ಈ ಪ್ರಪಂಚದಲ್ಲಿ ಯಾರು ಅಣ್ಣ ತಮ್ಮಂದಿರು ಅಲ್ಲ, ಜೊತೆಯಲ್ಲೇ ಹುಟ್ಟಿದರೆ ಅಣ್ಣ ತಮ್ಮಂದಿರು ಅಲ್ಲ. ನಾವು ನೋಡ್ಕೊಳ್ಳೋ ರೀತಿಯಲ್ಲಿ ಇರುತ್ತದೆ. ಇರಲಿ ಬಿಡುವಮ್ಮ, ನೀನು ಚಿಂತಿಸಬೇಡ, ನಿನ್ನನ್ನು ಕಳಿಸ ಬರುತ್ತೇನೆ. ನೋಡಿ ಅಣ್ಣ, ಇದೇ ಊರಿನಲ್ಲಿ ನನ್ನ ಗೆಳತಿ ಸೀತಾ ಅಂತ ಇದ್ದಾಳೆ. ಅವ್ರ ಮನೆಯಲ್ಲಿ ಏನೋ ಫಂಕ್ಷನ್ ಇತ್ತಂತೆ, ಅದಕ್ಕೋಸ್ಕರ ನನ್ನನ್ನ ಕರೆದಿದ್ಲು. ನಾನು ಹೋಗೋ ದಾರಿಯಲ್ಲಿ ಇಷ್ಟೆಲ್ಲ ಅನಾಹುತಗಳು ನಡೆದೋಯ್ತು. ಅಣ್ಣ, ದಯವಿಟ್ಟು ವಿಷಯವನ್ನ ಯಾರ ಮುಂದೆನೂ ಹೇಳ್ಬೇಡಿ. ನೋಡಮ್ಮ ತಂಗಿ, ಈ ನಿನ್ನ ಜಗಳವನ್ನು ಮೂರ್ಖನಲ್ಲ ಈ ಶ್ರೀಕಾಂತ್, ಇನ್ನೊಬ್ಬರಿಗೆ ಹೇಳುವಷ್ಟು ಮೂರ್ಖನಲ್ಲ ಈ ಶ್ರೀಕಾಂತ್. ಯಾರನ್ನು ಗುರುತಿಸಲು ಕಳಿಸ ಬರುತ್ತೀನಿ, ಹೋಗೋಣ ಬಾರಮ್ಮ. ನಡೀರಿ, ಹೋಗಿ ಬರೋಣ. ತಂಗಿ, ಹಾದಿಯಲ್ಲಿ ಹೋಗುವಾಗ ಈ ನಿನ್ನ ಅಣ್ಣನಿಗೋಸ್ಕರ ಒಂದು ಹಾಡ ಹಾಡಮ್ಮ. ಹಾದಿಯಲ್ಲಿ ಹೋಗ್ತಾ ಹಾಡ್ಕೊಂತ ಹೋಗೋಣ, ನಡೀಣ, ಹೋಗೋಣ.
ಕಾರಣಯಾದವರು ಯಾರೆಂದು ಸುಳುವೇ ಸಿಕ್ಕಿಲ್ಲ. ಪಾರ್ವತಿ, ನಿಮ್ಮನೆ ಸೆರಗಾಸಿದರೆ ಇವತ್ತು ಜೀವಂತವಾಗಿರ್ತಿದ್ದೆ ಈ ಕೆರೆಯ ಮೇಲೆ. ಗರತಿ ನಾನೆಂದು ಗರ್ವದಿಂದ ಹಾರಾಡಿ ಲಂಗವನ ಯಾತ್ರೆ ಮಾಡಿಬಿಟ್ಟೆ. ಈಗ ಕೇಂದ್ರನ ಕೈಯಲ್ಲಿ ಎಲೆ ಪ್ರಸಂತ, ಸುತ್ತೊತ್ತಲ್ಲಿಗೆ ನಮ್ಮನ್ನು ನೋಡಿ ಎದರಿ ಬಾಗಿಲು ಹಾಕೊಂತಾರೆ. ಗಡಗಡ ಎದುರಿ ಉಚ್ಚ ವೈಕಂತಾರೆ. ಅಂತದ್ರಲ್ಲಿ ನಮಗೆ ಸವಾಲು ಹಾಕಿ ಸಟ್ಟು ಹೊಡೆದು ಇರ್ತಿದ್ಯಾ ಎಲ್ಲ ಮಗನ? ಈ ನಿನ್ನ ಸವಾಲಿಗೆ ನಿನ್ನ ತಂಗಿ ಶೀಲಾರಣೆ ಆಗಲೇಬೇಕು. ದೇವೇಂದ್ರ ದೇಸಾಯಿ ಸೇರಿನ ಕಿಡಿ. ಅಣ್ಣ, ನಾನೇ ವೀರಶೂರನೆಂದು ಸತ್ತೇರಿದ ಅವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸವರಿಗೂ ಮರೆಯೋದಿಲ್ಲ ಈ ಊರಲ್ಲಿ ನಮಗೆ. ಗಜೇಂದ್ರ, ತುಂಡು ತುಂಡಾಗಲ್ಲ, ಅವನ ಸಾವು ನೋಡಿ ಈ ಊರು ಜನ ಓಡೋಗಿ ಬಾಗಿಲು ಹಾಕಿಕೊಳ್ಳಬೇಕು. ಹಾಗೆ ಮಾಡೋಣ. ಮುನಿಯ, ನೀವು ಒಳಗಡೆ ಹೋಗ್ರಿ. ಲೇ ಮುನಿಯ, ಆ ಸೋಮ ಭೀಮಗೇಳು ಆ ಪ್ರಶಾಂತನ ತಂಗಿನ ಒತ್ತುಕೊಂಡು ಬರ ಕೇಳು. ನೀ ಆಯ್ತು ಗೌಡ್ರೆ, ಒತ್ತಗಂಬಲ ಕಳಿಸ್ತೀನಿ. ನೀವು ಒಳಗೋಗಿ ರೆಸ್ಟ್ ಮಾಡ್ರಿ. ಗೌಡ್ರೆ, ಒಳಗೋಗ್ರಿ. ನಿಮ್ಮ ಪಾಪದ ಕಡೆ ತುಂಬಿ ತಿನ್ನ ಮಾಡೋಣ. ಫೋನ್ ಹಲೋ, ಯಾರು? ನಾನು ನಿನ್ನ ತಂದೆ ಸತ್ಯಮೂರ್ತಿ ಮಾತಾಡೋದು. ಹೇಳ್ ಡ್ಯಾಡಿ. ನೀನು ಪರ್ಸನಲ್ ಆಗಿ ಮಾತಾಡಬೇಕು. ಗಾಂಧಿ ಪಾರ್ಕಿಗೆ ಬಾ. ಓಕೆ ಡ್ಯಾಡಿ. ಮುನಿಯ, ನಾನು ಇಲ್ಲಿ ಒಬ್ಬ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೇನೆ. ನೀನು ಇಲ್ಲಿ ಯಾಕೆ? ನರಸಿಂಹ, ನಿನ್ನ ಮೂರ್ತಿ ವ್ಯಕ್ತಿ ಬೇರೆ ಯಾರಲ್ಲ, ನಾನೇ ನಿನ್ನ ತಂದೆ ಸತ್ಯಮೂರ್ತಿ. ಅಪ್ಪ, ಅಂದರೆ ನೀನು ಆ ಗೌಡನ ಮನೆಯಲ್ಲಿ, ಆ ವೇಷದಲ್ಲಿ ಗೌಡನ ಮನೆಯಲ್ಲಿ ಯಾಕಿದೀಯಾ? ನರಸಿಂಹ, ಇದಂತ ದುರಂತ ಕತೆ. ನಡೆದ ಘಟನೆ ವಿವರವಾಗಿ ಹೇಳ್ತೀನಿ, ಕೇಳು. ಇಂದಕ ಈ ಗೌಡ ನಮ್ಮ ತಂದೆ ತಾಯಿನೋ ನಮ್ಮ ಎಲೆಕ್ಷನ್ಗೆ ನಿಂದಿರಬಾರ್ದು ನಮ್ಮ ಎದುರಿಗೆ ಅಂತೇಳಿ ನಮ್ಮ ತಂದೆ ತಾಯಿನೋ ಬೆಂಕಿ ಹಚ್ಚಿ ಕೊಲ್ಲಿದನಪ್ಪ ಈ ಗೌಡ. ಆದ ಕಾರಣ ನಾನು ಬೇವೂರಿನಲ್ಲಿ ವಿದ್ಯಾಭ್ಯಾಸ ಮಾಡಕ್ಕೆ ಹೋಗಿದ್ದೆ. ಆದ ಕಾರಣ ತಿಳಿದ ತಕ್ಷಣ ಊರಿಗೆ ಬಂದೆ. ನಾನು ಬಂದ ತಕ್ಷಣ
ಇವ್ರ ಮನೆಗೆ ಸತ್ಯಮೂರ್ತಿ ಎಂಬ ಹೆಸರ ಕಿತ್ತಾಕಿ ಗುಮಾಸ್ತ ಕೆಲಸಕ್ಕೆ ಸೇರಿದಲ್ಲಿ ನಾನು ಮುನಿಯನ ಹೆಸರು ಧರಿಸಿಕೊಂಡು ನೀನು ನನ್ನ ಮಗನಲ್ಲಪ್ಪ. ಅಪ್ಪ ಏನು ಹೇಳ್ತಿದ್ದೀನಿ ನೀನು? ಹೌದು ನರಸಿಂಹ, ಹೌದು. ನಿನ್ನ ತಂದೆ ಒಬ್ಬ ಧರ್ಮಾಧಿಕಾರಿ. ಬಡಬಗ್ಗರಿಗೆ ದಿನದಲಿತರಿಗೆ ಕಷ್ಟ ಎಂದರೆ ಕರಗುವ ಕರುಣಾಮಯ. ನಿನ್ನ ತಂದೆಯನ್ನು ಈ ಗೌಡ ನೀನು ತೊಟ್ಲ ಕಾರ್ಯಕ್ರಮದಲ್ಲಿ ಹುಟ್ಟಿದ 5 ದಿನದಲ್ಲಿ ಆಳುಗಳನ್ನು ಕಳಿಸಿ ಇಸಾಕಿ ಕೊಲ್ಲಿದನಪ್ಪ ಈ ಗೌಡ. ಅಷ್ಟೆಲ್ಲ ನರಸಿಂಹ. ಅಪ್ಪ ಸತ್ತು ಹೋದ ನನ್ನ ತಂದೆ ತಾಯಿ ಹೆಸರು ಹೇಳಿ ಮತ್ತೆ ನನ್ನ ಮನಸ್ಸಿಗೆ ದುಃಖ ಮಾಡಿದೆ. ಆದರೆ ನನ್ನ ತಂದೆ ನೀನಲ್ಲಂತ ಹೇಳಿ ಮತ್ತೆ ನನ್ನನ್ನು ಅನಾಥನಾಗಿ ಮಾಡಿದೀಯಾ. ನನ್ನ ತಂದೆ ತಾಯಿಯನ್ನು ಕೊಂದ ಗೌಡ ದೇಸಾಯಿನ ಗೌಡ ದೇವನ ಮನ ಬಂದಂತೆ ಕೊಚ್ಚಾಕಿ ಬರುತ್ತೇನೆ. ನಿಲ್ಲು ನರಸಿಂಹ, ನಿಲ್ಲು. ಆ ಗೌಡನ ಅಂತ್ಯಕಾಲ ಮುಗಿತು. ಪ್ರಶಾಂತನ ತಂಗಿನ ಶೀಲಾವರಣ ಮಾಡಿ ಕೊಲ್ಲಿದನಪ್ಪ ಗೌಡ. ಪ್ರಶಾಂತನ ತಾಯಿನ ಕೊಲ್ಲಿದನಪ್ಪ ಆ ದೇಸಾಯಿನ ತಮ್ಮ ಗಜೇಂದ್ರ. ಅಷ್ಟೆಲ್ಲ ನರಸಿಂಹ ಆ ಪ್ರಶಾಂತನ ತಂಗಿನ ಒತ್ತಕಂದ ಹೋಗಿ ಶೀಲವನ್ನ ಮಾಡಿದನಪ್ಪ ಆ ಗಜೇಂದ್ರ. ಲೇ ದೇಸಾಯಿ, ಹಳ್ಳಿಯಲ್ಲಿ ಮನ ಬಂದಂತೆ ಆಟವಾಡುತ್ತಿರುವಯ್ಯ ನನ್ನ ಮಗನೇ. ಎಂದು ನಿನ್ನ ಹತ್ತಾಸವನ್ನು ಅಂತ್ಯ ಮಾಡಲು ಬರುತ್ತಿದ್ದಾನೆ ಈ ಉರಿದತ್ತ ಉಗ್ರ ನರಸಿಂಹ. ಮನಿ ಮೂರ್ಖನ ಜೊತೆ ನಿಂದೇನು ಕೆಲಸ? ಪ್ರಶಾಂತ್, ಇವರು ಬೇರೆ ಯಾರು ಅಲ್ಲ, ನನ್ನ ತಂದೆ ಸತ್ಯಮೂರ್ತಿ. ಏನ್ ಹೇಳ್ತಿದ್ದೆ ನರಸಿಂಹ? ಏನ್ ಹೇಳ್ತಿದ್ದೆ ನರಸಿಂಹ? ಹೌದು ಪ್ರಶಾಂತ್, ನಡೆದ ಘಟನೆ ವಿವರವಾಗಿ ಹೇಳ್ತೀನಿ ಕೇಳು. ಈ ಸಮಯವಿಲ್ಲ. ಆ ನಿನ್ನ ತಂಗಿಯನ್ನು ದೇಸಾಯಿ ಹೊತ್ತುಕೊಂಡು ಹೋಗಿ ಬೇಗ ಹೋಗಿ ಕಾಪಾಡು. ಶೀಲ ಮಾನ ಪ್ರಾಣ ಯಾರು ಕಾಪಾಡು ನರಸಿಂಹ, ಕಾಪಾಡು. ಏ ಮುನಿಯೋ, ಏನು ಹೇಳ್ತಿದೀಯ? ಆ ದೇಸಾಯಿ ಮತ್ತೆ ನಮ್ಮ ಮನೆಯವರಿಗೆ ಕಣ್ಣು ಹಾಕಿದ್ದೇನೇನು? ಹೋಗು ಪ್ರಶಾಂತ್, ಹೋಗು. ದೇಸಾಯಿ, ಮುಗಿದು ನಿನ್ನ ಕಥೆ, ಇನ್ನ ಮುಗಿದು. ನರಸಿಂಹ, ಹೋಗೋಣ. ಪ್ರಶಾಂತ್, ಹೋಗೋಣ. ಅಕ್ಕಿಗಳು ಜೋಪಾನವಾಗಿ ಹೊತ್ತುಕೊಂಡು ಬಂದದಕ್ಕೆ ಶಾಬಾಸ್.
ಗಜೇಂದ್ರ, ಈ ಪ್ರೇಮದ ಕಾಲಕ್ಕೆ ಗಾಳಾಕೋ. ಅಣ್ಣ, ಇವರ ಸಮಯ ವ್ಯರ್ಥ ಮಾಡುವುದು ಬೇಡ. ಇವರ ಸೌಂದರ್ಯ ಜೇನು ಸೌದೆ ಹಂಗೆ ಸೌದೆ ಬಿಡು. ಕೈ ಬಿಡ್ರ ಪಾಪಿಗಳು. ಈ ವಿಷಯ ಏನಾದ್ರೂ ನಮ್ಮ ಮನೆಗೆ ಗೊತ್ತಾಗಿದ್ದೆ ಆದ್ರೆ ನಿಮ್ಮಿಬ್ಬರ ರುಂಡವನ್ನು ಕತ್ತರಿಸಿ ಹಾಕುತ್ತಾನೆ ನನ್ನನ್ನು. ಸೀತಾ, ರುಂಡವನ್ನು ಚೆಂಡಾಡುವುದಕ್ಕೆ ನಿನ್ನ ಅಣ್ಣ ರುಂಡ ಪರಶುರಾಮನ ಇಲ್ಲ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ. ಸಿಂಧೂರ ಲಕ್ಷ್ಮಣನ. ಏ ಶ್ರೀಮಂತರ, ನನ್ನಣ್ಣ ನಮಗೆ ವರ ಪ್ರಸಾದವೇ ಸರಿ ಕಂಡ್ರು. ಪುಂಡ ಪ್ರಶಾಂತ, ಪುಂಡ ಪ್ರಶಾಂತ ಬದುಕಿದವರಿಗೆ ನೀವು ಬದುಕಿದರೆ ತಾನೆ ಶೀಲವನ್ನು ಸವಿದು ಪುಂಡತನ ಮಾಡಿಬಿಡುತ್ತೀವಿ. ನಮ್ಮ ಮನೆ ಅಣ್ಣ ಮಕ್ಕಳ ಮೇಲೆ ಕೈ ಹಾಕಿದರೆ ನಿನ್ನ ಕೈಗಳ ಕತ್ತರಿಸಕ್ಕೆ ಈ ರೈತರ ಕೊಳ್ಳೂರಿನ ಹುಲಿ, ಸಿಡಿದೆತ್ತ ರೈತ ಹುಲಿ. ಲೇ ಪರಮೇಶ, ಸಿಡಿದೆತ್ತ ರೈತ ಹುಲಿಯಾದರೇನು, ಹುಚ್ಚದ್ದ ಹುಲಿಯಾದರೇನು, ನಿನ್ನಂತ ಎಷ್ಟೋ ಹುಲಿಗಳು ಬೇಟೆ ಆಡಿದರೆ ಈ ದೇಶಗತ ಮನೆತನದವರು. ಬಂದಲೇ ನಿಮ್ಮಿಬ್ಬರ ವೃಂದವನ್ನು ಚೆಂಡಾಡಿ ಈ ರುದ್ರಭೂಮಿಯಲ್ಲಿ ಊತಾಕಿ ಬಿಡ್ತೀನಿ. ಈ ಮಣ್ಣಿನ ಮಗ ಪರಮೇಶ್, ಮಣ್ಣಿನ ಮಗ. ಮಗನೇ, ಮಣ್ಣಿನ ಮಕ್ಕಳು ಒಂದು ಬಂದು ಮಣ್ಣಾಗಿ ಎಷ್ಟೋ ಜನ ಹೋಗಿದಾರಲ್ಲ. ಈ ದೇವೇಂದ್ರ ದೇಸಾಯಿನ ಕೈಯಲ್ಲಿ ಸೋಮ ಇವನನ್ನು ಕಟ್ಟಿ ಹಾಕಿ ನಮ್ಮ ಕೆಲಸ ಮುಗಿದ ಮೇಲೆ ಇವರ 3 ಜನನ ಸುಟ್ಟಾಕಿ ಬಿಡಮ. ತಂದೆ ಮೇಲೆ ಕೈ ಹಾಕಿರುವೆ, ನಮ್ಮ ಮನೆ ಮಕ್ಕಳ ಮೇಲೆ ಕೈ ಹಾಕಿ ಮತ್ತೆ ನಮ್ಮ ಮನೆ ತಂಟೆ ಇನ್ನ ದ್ರೇಯವನ್ನು ಅಡ್ಡು ಅಡ್ಡು ಕಳೆದು ಮತ್ತೆ ಊತಾಕಿ ಬಿಡುತ್ತೇನೆ ಮಗನೇ. ನಿಮ್ಮ ಕಥೆ ಒಂದೇ ವೇಟಿಗೆ ಕೊಲ್ಲಿದರೆ ಇದು ಬಡವರ ಸಂಕಟ ಯಾರಿಗೆ ಗೊತ್ತಾಗಂಗಿಲ್ಲ. ಕಂಡ ಹೆಣ್ಣುಮಕ್ಕಳ ಮೇಲೆ ಕಣ್ಣಿಟ್ಟ ಕಳನಾಯಕರು ಈಗ ತಾಯಿನ ಕೊಂಡ ಈ ಬೇರೆ ಯಾರಲ್ಲ, ಈ ಗಜೇಂದ್ರ. ಇವ
ಇವನ 2 ಕಣ್ಣುಗಳನ್ನು ಕಿತ್ತು ಹಾಕಿ ಬಿಡು ನರಸಿಂಹ. ಕಿತ್ತಾಕು. ಲೇ ದೇಸಯ್ಯ, ಮುಗಿದು ನಿನ್ನ ಜೀವನ ಚೈತ್ರ. ನರಸಿಂಹ ಏನು ನನ್ನ ತಾಯಿಯನ್ನು ಕೊಲೆ ಮಾಡಿ ಸಾಯಿಸಿದ್ದಾರೆ. ಹೌದು ಶ್ರೀಕಾಂತ್, ಅತಿ ಸಿರಿಮನೆ ಅಂತ ನಿನ್ನ ತಾಯಿನ ಕೊಂದವರು ಬೇರೆ ಯಾರಲ್ಲ, ಈ ದೇವೇಂದ್ರ ದೇಸಾಯಿನ ತಮ್ಮ ಗಜೇಂದ್ರ. ಏ ಗೌಡ, ಬಿಸಿಲಿನ ಗೌಡನಿಗೆ ಗುರಿ ಇಟ್ಟಾಯ್ತು. ಮುಗಿಸಿ ನಿನ್ನ ಕತೆ. ತಗಪ್ಪ ಬಡ್ಲೆಯನ್ನು ತಗೊಂಡು ಇವನ ಕಣ್ಣುಗಳನ್ನು ಕಿತ್ತಿ ಹಾಕಿ ಬಿಡು. ಲೇ ಪ್ರಸಾದ್, ಆ ಮುನಿಯನ ಮಾತು ಕೇಳಿ ನನ್ನ ಕೊಲ್ಲೋದಕ್ಕೆ ಬಂದಿದ್ಯಾ ಮಗನ? ಲೇ ಮಗನ, ನೀವೇ ಸಾವಲೇ ಮಕ್ಕಳು? ಏ ದೇಸಾಯಿ, ನನ್ನ ತಂದೆಗೆ ಗುರಿ ಇಟ್ಟು ಕೊಲ್ಲಿದೆಯಾ? ಮುಗಿಸಿ ನಿನ್ನ ಕತೆ. ಲೇ ನಮ್ಮ ಅಣ್ಣನ ಕೈಗಳನ್ನು ಕಡ್ದೇ ಬಿಟ್ಟಿದೆ ಮಕ್ಕಳೇ, ಸುಟ್ಟಾಕಿ ಬಿಡುತ್ತೇನೆ. ಲೇ ಗಜೇಂದ್ರ, ಪರಸ್ತ್ರೀಯರ ಬಾಳನ್ನು ಹಾಳು ಮಾಡಿ ಹತ್ತಾಸದಿಂದ ಮೆರಿತಿರಿವೆ ಹಲಕ ನನ್ನ ಮಗನೇ ಎಂದು ನಿನ್ನ ಕಣ್ಣುಗಳನ್ನು ಕಿತ್ತಿ ಭಿಕ್ಷೆ ಎತ್ತುವಂತೆ ಮಾಡುತ್ತೇನೆ ಮಗನೇ. ಪ್ರಶಾಂತ್, ನಿನ್ನ ತಂದೆಯನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಆಯ್ತು ಅಪ್ಪ. ನರಸಿಂಹ, ತೆಗೆದುಕೋ ತಾಳಿಯನ್ನು. ಜಯ 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 ಸೀತಾ, ಒಡಪಿನಲ್ಲಿ ನಿನ್ ಗಂಡನ ಹೆಸರೇನಪ್ಪ? ಕುಂಕುಮ ಚಂದ, ಕೈಗೆ ಕೈಬಳೆ ಚಂದ, ಕಾಲಿಗೆ ಕಾಲುಂಗುರ ಚಂದ, ನನಗೆ ನನ್ನವರ ಚಂದ ನರಸಿಂಹ. ನರಸಿಂಹ ಅವರೇ, ಒಡಪಿನಲ್ಲಿ ನಿಮ್ ಮುಂದಿನ ಹೆಂಡತಿ ಹೆಸರೇಳಿ. ಹಗ್ಗದಲ್ಲಿ ಹೊಡೆದ್ರ ಮಗ್ಗಲಿಗೆ ಬರ್ತಾಳ ಸೀತಾ. ದಯವಿಟ್ಟು ನರಸಿಂಹನ ಮದುವೆ ಎಲ್ಲರೂ ಬಂದು ಅಕ್ಷತನ ಹಾಕಿ ಊಟ ಮಾಡ್ಕೊಂಡು ಎಲ್ಲ ಹೋಗ್ಬಾರಪ್ಪ ದಯವಿಟ್ಟು. ಸೀತೆಗೆ ಒಡಪೇಳೋದಕ್ಕೆ 101 ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ.
ಆದಿನಾರ ಲಿಂಗೇಶ್ವರಿಗೆ ಎಲ್ಲರೂ ಕೂಡಿ ಸ್ಮರಿಸೋಣ. ಹಾಗೆ ಪುಟ್ಟರಾಜ ಗವೈಗಳು ಕೂಡ ಎಲ್ಲರೂ ಕೂಡಿ ಸ್ಮರಿಸೋಣ. ಸನ್ಮಾನ ಇರುತ್ತದೆ. ಅವರು ಬಂದು ಸ್ವೀಕರಿಸಬೇಕು. ನಾಟಕಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂತಹ ಹಿನ್ನೆಲೆ ಗಾಯಕರಾಗಿರ್ಬೋದು, ಮ್ಯೂಸಿಷಿಯನ್ ಆಗಿರ್ಬೋದು, ಎಲ್ಲ ಪಾತ್ರಧಾರಿಗಳಾಗಿರ್ಬೋದು, ಊರಿನ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಕಲಾ ಅಭಿಮಾನಿಗಳಾಗಿರ್ಬೋದು, ಎಲ್ಲರಿಗೂ ಕೂಡ ಈ ಒಂದು ಬಸವೇಶ್ವರ ಶರಣಗೌಡ ಗೌಡ್ರೆ ವೇದಿಕೆ ಮೇಲೆ ಬರ್ಬೇಕು. ಶರಣಗೌಡ ಎಲ್ಲಿದ್ದಾರೆ? ಪರಶುರಾಮ್ ಸರ್ ನೀವು ಕೂಡ ಕೊಡು. ಪರಶುರಾಮ್ ಸರ್ ಬರಲ್ಲ. ಫೋನ್ ಮಾಡ್ತೀನಿ ಬೇರೆ ಬೇರೆ ಎಲ್ಲೇ ಇದು